ಇನ್ನು ಅಭಿನಯದ ವಿಚಾರಕ್ಕೆ ಬರೋದಾದ್ರೆ ಐ ಥಿಂಕ್ ಜಗ್ಗೇಶ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ನಾವು ತುಂಬಾ ಚಿಕ್ಕವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರ ಅಭಿನಯ ಎಷ್ಟು ಉನ್ನತವಾಗಿದೆ ಅಂದ್ರೆ ಸೋ ಫ್ಯಾಬ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಪದಗಳಂತೂ ಸಿಗ್ತಾನೆ ಇಲ್ಲ. ಅವ್ರಿಗೆ ಏನಕ್ಕೆ ನವರಸ ನಾಯಕ ಇನ್ನ ಸಾಕಷ್ಟು ಬಿರುದುಗಳನ್ನು ಕೂಡ ಕೊಟ್ಟಿದ್ದಾರೆ ನಮ್ಮಲ್ಲಿ. ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ಆ ಪಾತ್ರವನ್ನ ಕೊನೆಯವರೆಗೂ ಕೂಡ ಕ್ಯಾರಿ ಮಾಡಿದ್ರಲ್ಲ. ಐ ಥಿಂಕ್ ನಾವು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನ ದತ್ತಣ್ಣ ಅವ್ರ ಬಗ್ಗೆ ಮಾತಾಡ್ಬೇಕಾ, ದತ್ತಣ್ಣ ಅವ್ರ ಬಗ್ಗೆ ಐ ಥಿಂಕ್ ನೋ ಮೋರ್ ಕಾಮೆಂಟ್ಸ್ ಅಂತ ಹೇಳ್ಬಹುದು. ಯಾಕಂದ್ರೆ ಅವರಿಗೆ ಕಾಂಪಿಟೇಷನ್ ಯಾರು ಕೂಡ ಇಲ್ಲ ನಮ್ಮ ಸಿನಿಮಾ ರಂಗದಲ್ಲಿ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಈ ಸಿನಿಮಾದಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಬರುವಂತ ನಾಯಕಿ ಬಗ್ಗೆ ನಾವು ಮಾತಾಡೋದಾದ್ರೆ ಶ್ವೇತಾ ಶ್ರೀವಾಸ್ತವ್ ಅಂತ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ಐ ಥಿಂಕ್ ಒಂದು ಕಮ್ ಬ್ಯಾಕ್ ಸಿನಿಮಾ ಅಂತ ಹೇಳ್ಬೋದು. ಆಕೆಗೆ ತುಂಬಾ ಚೆನ್ನಾಗಿ ಆ ಸಿನಿಮಾವನ್ನ ಕ್ಯಾರಿ ಮಾಡಿದರೆ. ಇನ್ನು ಉಳಿದಂತ ಪಾತ್ರಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಮಿತ್ರ ಅಂತ ಆಗಿರ್ಬೋದು ಅಥವಾ ರವಿಶಂಕರ್ ಗೌಡ ಅಂತ ಆಗಿರ್ಬೋದು, ಅವರ ಒಂದು ಕಾಮಿಡಿ ಸೆನ್ಸ್ ಅಥವಾ ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಆಗಿರ್ಬೋದು ಚೆನ್ನಾಗಿ ಪೋರ್ಟ್ರೈ ಆಗಿದೆ. ಇನ್ನು ಇವ್ರ ಬಗ್ಗೆ ಅಚ್ಯುತ್ ಕುಮಾರ್ ಬಗ್ಗೆ ನಾವು ಮಾತಾಡೋದ ಐ ಥಿಂಕ್ ಇಲ್ಲ, ನನಗಂತೂ ಪದಗಳು ಸಿಗೋದಿಲ್ಲ. ಅವ್ರ ಹಿಂದಿನಂತೆ ಅವರ ನೈಜ ಅಭಿನಯವನ್ನ ಈ ಸಿನಿಮಾದಲ್ಲಿ ಬ್ಲೆಂಡ್ ಮಾಡಿದ್ದಾರೆ. ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ. ಸೊ ಇದು ನಾವು ಪಾತ್ರ ವರ್ಗದ ಬಗ್ಗೆ ನಾವು ನೋಡೋದಾದ್ರೆ ಸ್ನೇಹಿತರೆ, ಇನ್ನ ಈ ಸಿನಿಮಾದ ಕಥೆ ವಿಚಾರಕ್ಕೆ ಬರೋದಾದ್ರೆ ಈ ಸಿನಿಮಾದ ಕಥೆಯಲ್ಲಿ ಹಲವಾರು ಉಪಕಥೆಗಳನ್ನ ನಾವು ನೋಡ್ಬೋದು. ಅಂದ್ರೆ ಲೇಟ್ ಮ್ಯಾರೇಜ್ ಅಂತ ಏನ್ ಕರಿತೀವೋ 40+ ಅಥವಾ 50+ ಆದಂತ ವ್ಯಕ್ತಿಗಳಲ್ಲಿ, ಅದು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಅವರಲ್ಲಿ ಕಂಡು ಬರುವಂತ ಮದುವೆ ಸಂಬಂಧಗಳ ಸಮಸ್ಯೆ ಅಂತ ಆಗಿರ್ಬೋದು, ಮಾನಸಿಕ ಸಮಸ್ಯೆಗಳಂತ ಆಗಿರ್ಬೋದು ಅಥವಾ ದೈಹಿಕ ಸಮಸ್ಯೆಗಳಂತ ಆಗಿರ್ಬೋದು, ಆ ಒಂದು ಇರುವಂತ ಸಮಸ್ಯೆಗಳನ್ನ ಬ್ಲೆಂಡ್ ಮಾಡುವ ರೀತಿ ತುಂಬಾ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಇನ್ನ ಸಿನಿಮಾದ ಕೊನೆಯಾರ್ಧದಲ್ಲಿ ನಾವು ನೋಡೋದಾದ್ರೆ ಅನಾಥಾಶ್ರಮ ಅಂತ ಹೇಳ್ಬೋದು. ಅಂದ್ರೆ ನಮ್ಮಲ್ಲಿ ಕಂಡು ಬರುವಂತಹ ಜನಪ್ರತಿನಿಧಿಗಳಂತ ಆಗಿರ್ಬೋದು ಅಥವಾ ಸೋಕಾಲ್ಡ್ ಪೀಪಲ್ ಅಂತ ಆಗಿರ್ಬೋದು ಅಥವಾ ಶಾಸಕರಂತ ಆಗಿರ್ಬೋದು, ಅವರುಗಳು ತಮ್ಮಗಳ ಒಂದು ಸ್ವಾರ್ಥಕ್ಕೋಸ್ಕರ ಯಾವ ರೀತಿ ಅನಾಥಾಶ್ರಮ ಮತ್ತು ಅನಾಥಾಶ್ರಮದ ಮಕ್ಕಳನ್ನ ಬಳಕೆ ಮಾಡ್ಕೊಂತಾರೆ ಅನ್ನೋ ಒಂದು ವಿಚಾರವನ್ನ ತುಂಬಾ ಅದ್ಭುತವಾದ ರೀತಿಯಲ್ಲಿ ನೆರೇಟ್ ಮಾಡಿದಾರೆ ಅಂದ್ರೆ ತಪ್ಪಾಗಲ್ಲ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇನ್ನ ಈ ಸಿನಿಮಾದ ಮ್ಯೂಸಿಕ್ ವಿಚಾರಕ್ಕೆ ನಾವು ಬರೋದಾದ್ರೆ ಅಜಿನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಒಳ್ಳೆ ಕಂಪೋಸಿಷನ್ಸ್ ಕೂಡ ಮಾಡಿದ್ದಾರೆ, BGM ಚೆನ್ನಾಗಿದೆ, ಜೊತೆಗೆ ಸಿಂಗಲ್ ಸುಂದರ ಅನ್ನೋ ಒಂದು ಸಾಂಗ್ ಕೂಡ ನಮ್ಮ ತಲೆಯಲ್ಲಿ ಉಳಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಈ ಸಿನಿಮಾದಲ್ಲಿ ಬಳಕೆ ಮಾಡಿರುವಂತಹ ಒಂದು ಪ್ರಾಪರ್ಟೀಸ್ ಅಂತ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಅಂತ ಆಗಿರ್ಬೋದು ಅಥವಾ ಲೊಕೇಶನ್ ಅಂತ ಆಗಿರ್ಬೋದು, ಎಲ್ಲವೂ ಕೂಡ ವಾವ್ ಅನ್ನೋ ಒಂದು ರೀತಿಯಲ್ಲಿ ಸಿನಿಮಾದಲ್ಲಿ ಮೂಡಿ ಬಂದಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ಫ್ಯಾಮಿಲಿ ಸಮೇತ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಕುಳಿತು ನೋಡುವಂತ ಒಂದು ಸಿನಿಮಾ, ಯಾವುದೇ ರೀತಿಯ ಒಂದು ಮುಜುಗರ ಆಗೋದಿಲ್ಲ. ಜಗ್ಗೇಶ್ ಅವರ ಇತರ ಸಿನಿಮಾಗಳಿಂದ ಈ ಸಿನಿಮಾ ತುಂಬಾ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನ ಕೊನೆಯದಾಗಿ ಹೇಳೋದಾದ್ರೆ ಈ ಸಿನಿಮಾವನ್ನ ನೀವು ಥಿಯೇಟರ್ಗೆ ಹೋಗಿ ನೋಡಿ. ಯಾಕಂದ್ರೆ ನಮ್ಮಲ್ಲಿ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಹಾಗೂ ಕನ್ನಡ ಸಿನಿಮಾಗಳು ಉಳಿಬೇಕಂದ್ರೆ ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗುವಂತ ಸಂಸ್ಕೃತಿಯನ್ನ ನಾವು ಬೆಳೆಸ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.